ಅವ್ಯವಹಾರವನ್ನ ಇಡಿ ಪತ್ತೆ ಮಾಡಿದೆ. ಸಿದ್ದರಾಮಯ್ಯ ವಿರುದ್ಧದ ಕೇಸ್ ತನಿಖೆಯನ್ನ ಇಡಿ ಚುರುಕುಗೊಳಿಸಿದೆ. ಮುಡಾ ಹಗರಣದಲ್ಲಿ 300 ಕೋಟಿಯಷ್ಟು ಅಕ್ರಮ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಮುಡಾ ಹಗರಣ ಈಗಾಗಲೇ ಹಲವರ ಕೊರಳಿಗೆ ಉರುಳಾಗಿದೆ. ಮುಡಾ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ. ಈ ಹಗರಣದಲ್ಲಿ ಬಗೆದಷ್ಟು ಬಂಡವಾಳ ಬಯಲಾಗ್ತಾ ಇದೆ. 300 ಕೋಟಿಯಷ್ಟು ಅಕ್ರಮ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಸಿದ್ದು ಪತ್ನಿಗಷ್ಟೇ ಅಲ್ಲ, ಭಾರೀ ಪ್ರಮಾಣದಲ್ಲಿ ಅಕ್ರಮ ಸೈಟ್ ದಂಧೆ ಮುಡಾದಲ್ಲಿ ನಡೆದಿದೆ. ಇದು ಅಂತಿಂತ ಹಗರಣ ಅಲ್ಲ, ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು ಅನ್ನೋದು ಈಗ ಬಯಲಾಗ್ತಾ ಇದೆ. ರಾಜ್ಯದ ಇತಿಹಾಸದಲ್ಲೇ ಇಡಿಯಿಂದ ಬೃಹತ್ ಮೌಲ್ಯದ ಆಸ್ತಿ ಜಪ್ತಿಯಾಗಿದೆ. ಮುಡಾ ಅಕ್ರಮ ಇಡಿ ದಾಳಿಯಲ್ಲಿ 300 ಕೋಟಿ ಆಸ್ತಿಯನ್ನ ಇಡಿ ಜಪ್ತಿ ಮಾಡಿದೆ. ಇಡಿ ತನಿಖೆಯ ವೇಳೆ ಭಾರೀ ಪ್ರಮಾಣದ ಸೈಟ್ ಅಕ್ರಮ ನಡೆದಿರೋದು ಬಯಲಾಗಿದೆ. ಬಹಳ ದೊಡ್ಡ ದಂಧೆ ನಡೆದಿದೆ ಇಲ್ಲಿ ಅನ್ನೋದು ಬೆಳಕಿಗೆ ಬಂದಿದೆ. 14 ಸೈಟ್ ಹಂಚಿಕೆಯಲ್ಲಷ್ಟೇ ಅಕ್ರಮ ನಡೆದಿಲ್ಲ, ಭಾರೀ ಅಕ್ರಮ ಇಲ್ಲಿ ನಡೆದಿರೋದು ಅಂತ ಇಡಿ ಹೇಳಿದೆ. ಸಿಎಂ ಪತ್ನಿಗೆ ಕೊಟ್ಟಂತೆ ಹಲವರಿಗೆ ಪರ್ಯಾಯ ಸೈಟ್ ಹಂಚಿಕೆ ಮಾಡಿರೋದು ಗೊತ್ತಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಪರ್ಯಾಯ ಸೈಟ್ ಅನ್ನ ಹಂಚಿಕೆ ಮಾಡಲಾಗಿದೆ. ಮುಡಾದಿಂದ ಪರ್ಯಾಯ ಸೈಟ್ ಅನ್ನ ಪಡೆದು ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಿರೋದು ಇಡಿ ಗಮನಕ್ಕೆ ಬಂದಿದೆ. ಮುಡಾ ಸೈಟ್ಗಳನ್ನ ಮಾರಿ ಕೋಟ್ಯಾಂತರ ಲಾಭ ಗಳಿಸಿದ್ದಾರೆ ಉದ್ಯಮಿಗಳು. ಒಂದಷ್ಟು ದಾಖಲೆಗಳು ಸಿಕ್ಕಿದೆ. ರೇಡ್ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಅಲ್ಲಿ ಸಿಕ್ಕಂತಹ ದಾಖಲೆ ಹಲವು ಸತ್ಯಗಳನ್ನ ಬಯಲಿಗೆಳಿತಾ ಇದೆ. ಮುಡಾ ಕೇಸ್ನಲ್ಲಿ ಇಡಿ ನಡೆಸಿದಂತಹ ಬೇಟೆ ಇದು, ಅಂತಿಂತ ಹಗರಣ ಅಲ್ಲ ಇದು. ಮುಖ್ಯಮಂತ್ರಿಗಳ ಪತ್ನಿ ಪಡೆದಂತ 14 ಸೈಟ್ ಬಹಳ ಜೋರಾಗಿ ಸುದ್ದಿ ಆಯಿತು. ಇದಷ್ಟೇ ಅಲ್ಲ, ಅಕ್ರಮ, ಬಹಳ ದೊಡ್ಡ ಅಕ್ರಮ ಇಲ್ಲಿ ನಡೆದಿದೆ ಅನ್ನೋದು ಇಡಿ ಹೇಳ್ತಾ ಇರೋದು. ಸಿಎಂ ಪತ್ನಿಗೆ ಕೊಟ್ಟಂತೆ ಹಲವರಿಗೆ ಪರ್ಯಾಯ ಸೈಟ್ ಹಂಚಿಕೆ ಆಗಿದೆ. ಅದರ ಲಿಸ್ಟ್ ಅನ್ನ ಈಗ ಕೆದಕ್ತಾ ಇದೆ ಇಡಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಪರ್ಯಾಯ ಸೈಟ್ ಹಂಚಿಕೆ ಮಾಡಿದ್ದಾರೆ. ಮುಡಾದಿಂದ ಪರ್ಯಾಯ ಸೈಟ್ ಪಡೆದು ರಿಯಲ್ ಎಸ್ಟೇಟ್ ದಂಧೆ ನಡೆದಿದೆ. ಮುಡಾ ಸೈಟ್ಗಳನ್ನ ಮಾರಿ ಕೋಟ್ಯಾಂತರ ಲಾಭ ಗಳಿಸಿದ್ದಾರೆ ಉದ್ಯಮಿಗಳು ಅನ್ನೋದು ಸಹ ಇಡಿಗೆ ದಾಖಲೆ ಸಮೇತ ಸಿಕ್ಕಿದೆ. ಇದು ಅಂತಿಂತ ಭ್ರಷ್ಟಾಚಾರ ಅಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. 300 ಕೋಟಿಯಷ್ಟು ಅಕ್ರಮ ಆಸ್ತಿಯನ್ನ ಈ ಹಗರಣದಲ್ಲಿ ಇಡಿ ಜಪ್ತಿ ಮಾಡಿದೆ. ರಾಜ್ಯದ ಇತಿಹಾಸದಲ್ಲೇ ಇಡಿಯಿಂದ ಬೃಹತ್ ಮೌಲ್ಯದ ಆಸ್ತಿ ಜಪ್ತಿಯಾಗಿರೋದು. 300 ಕೋಟಿ ಆಸ್ತಿ. ಮುಡಾ ಪ್ರಕರಣ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿದೆ. ಅದರ ನಡುವೆ ಮುಡಾ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಇಡಿಗೆ ಈ ಭ್ರಷ್ಟಾಚಾರದ ಕುರಿತಂತೆ ಮತ್ತಷ್ಟು ದಾಖಲೆಗಳು ಸಿಗ್ತಾ ಇದೆ. ಬಗೆದಷ್ಟು ಇಲ್ಲಿ ಅಕ್ರಮ ನಡೆದಿರೋದು ಬಯಲಿಗೆ ಬರ್ತಾ ಇದೆ. 300 ಕೋಟಿಯಷ್ಟು ಅಕ್ರಮ ಆಸ್ತಿಯನ್ನ ಇಡಿ ಜಪ್ತಿ ಮಾಡಿದೆ. ಯಾರ್ಯಾರ ಹೆಸರಿದೆ, ಯಾರ್ಯಾರು ಎಷ್ಟೆಷ್ಟು ಅವ್ಯವಹಾರವನ್ನ ನಡೆಸಿದ್ರು, ಎಲ್ಲೆಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡಿದ್ರು, ಎಲ್ಲದರ ಡೀಟೇಲ್ಸ್ ಈಗ ಇಡಿ ಕೈಯಲ್ಲಿದೆ. ಮೈಸೂರಿನ ಮುಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿತ್ತು. ಅಧಿಕಾರಿಗಳಿಗೆ ಶಾಕ್. ಬೇನಾಮಿ ಡೀಲ್, ಕೋಡ್ ವರ್ಡ್, ಬಿಲ್ಡರ್ ಜೈರಾಮ್ನ ಕಳ್ಳಾಟ ಎಲ್ಲವೂ ಬಟಾ ಬಯಲಾಗಿದೆ. ಯಾವ ತರ ಬೇನಾಮಿ ಡೀಲ್ ನಡೀತಾ ಇತ್ತು, ಏನೆಲ್ಲ ಕೋಡ್ ವರ್ಡ್ಗಳನ್ನ ಇವರು ಬಳಸ್ತಾ ಇದ್ರು, ಬಿಲ್ಡರ್ ಜೈರಾಮ್ನ ಕಳ್ಳಾಟಗಳು ಏನೇನು ಎಲ್ಲವೂ ಇಡಿ ಗಮನಕ್ಕೆ ಬಂದಿದೆ. ಬೇನಾಮಿ ದುಡ್ಡಿಗೆ ಈ ಜೈರಾಮ್ ಇಟ್ಟಿದ್ದ ಹೆಸರೇನು ಗೊತ್ತಾ? ಕೋಕೋನಟ್ ಅಂತ. ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಕೋಕೋನಟ್ ಹೆಸರಲ್ಲಿ ಹಣ ಸಂದಾಯ ಆಗ್ತಾ ಇತ್ತು. ಯಾವ ತರ ಡೀಲ್ ಮಾಡ್ತಾ ಇದ್ರು? ವಾಟ್ಸ್ಆಪ್ ಚಾಟ್ ಅನ್ನ ಜಾಲಾಡಿದ್ದಾರೆ ಇಡಿ ಅಧಿಕಾರಿಗಳು. ಆಗ ಈ ಕೋಕೋನಟ್ ಸೀಕ್ರೆಟ್ ಏನು ಅನ್ನೋದು ಗೊತ್ತಾಗಿದೆ. 1 ಕೋಕೋನಟ್ ಅಂದ್ರೆ 1 ಲಕ್ಷ, 50 ಕೋಕೋನಟ್ ಅಂದ್ರೆ 50 ಲಕ್ಷ, 100 ಕೋಕೋನಟ್ ಅಂದ್ರೆ 1 ಕೋಟಿ. ಈ ತರ ಕೋಡ್ ವರ್ಡ್ ನಲ್ಲಿ ದಂಧೆ ನಡೆಸ್ತಾ ಇದ್ರು. ಬೇನಾಮಿ ಮತ್ತು ನಕಲಿ ವ್ಯಕ್ತಿಗಳಿಗೂ ಮುಡಾದಿಂದ ಸೈಟ್ ಹಂಚಿಕೆ ಆಗಿದೆ. ಬೇನಾಮಿ ಮತ್ತು ನಕಲಿ ವ್ಯಕ್ತಿಗಳಿಗೆ ಆಡಿದ್ದೆ ಆಟ ಅನ್ನೋ ರೀತಿಯಲ್ಲಿ ಸೈಟ್ಗಳ ದಂಧೆ ನಡೆಸಿದ್ದಾರೆ. ಅಕ್ರಮದಿಂದ ಬಂದಂತಹ ಲಾಭದಲ್ಲಿ ಮುಡಾ ಅಧ್ಯಕ್ಷ ಕಮಿಷನರ್ಗೂ ಕೂಡ ಆ ಲಾಭ ಹೋಗ್ತಾ ಇತ್ತ. ಸೈಟ್ಗಳು ಆಸ್ತಿ ರೂಪದಲ್ಲಿ ಮುಡಾ ಅಧ್ಯಕ್ಷ ಕಮಿಷನರ್ಗೆ ಲಂಚ ಹೋಗ್ತಾ ಇತ್ತಂತೆ.
300 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಸಿದ್ದರಾಮಯ್ಯ ಆರೋಪಿ ಸ್ಥಾನದಲ್ಲಿ ಮತ್ತೆ ನಿಲ್ಲುವಂತಾಗಿದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಏನು ಹಾಗಾದ್ರೆ ಈ ಬಗ್ಗೆ ಬನ್ನಿ ನೋಡಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಿನ್ನೆ ಈ ಬೆಳವಣಿಗೆ ಏನಿದೆ ಇದು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಆಗಿದೆ. ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ 14 ನಿವೇಶನಗಳು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ರುಜುವಾತಾಗಿದೆ ಅನ್ನೋದನ್ನ ಹೈಕೋರ್ಟ್ ಮತ್ತೊಮ್ಮೆ ಹೇಳ್ತಕ್ಕಂಥ ಕೆಲಸ ಮಾಡಿತು. ಈಗ ಇಡಿನೂ ಕೂಡ ನೆನ್ನೆ ಹೇಳಿದೆ. ಇಡಿ ಬಂದಿದ್ದಾರೆ, ಇಡಿ ಒಳ್ಳೆ ರೀತಿಯಲ್ಲಿ ಫೈಲ್ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ, ನೋಟ್ ಮಾಡ್ಕೊಂಡು ಹೋಗಿದ್ದಾರೆ. ನೆನ್ನೆಯ ಪ್ರೆಸ್ ರಿಲೀಸಲ್ಲಿ 142 ಆಸ್ತಿಗಳನ್ನು ಅವರು ಈಗ ತಾತ್ಕಾಲಿಕವಾಗಿ ಅಟ್ಯಾಚ್ ಮಾಡ್ಕೊಳ್ಳೋವಂಥ ಕೆಲಸ ಮಾಡಿದ್ದಾರೆ. ಭಾಳ ಸಂತೋಷ ಅನ್ನಿಸ್ತಾ ಇದೆ. ನನಗನ್ಸುತ್ತೆ ಮುಂದೆ ಇನ್ನೂ ಭೀಕರವಾದಂಥ ಪ್ರಕರಣಗಳು ಹೊರಗೆ ಬರುತ್ತೆ. ರಾಜೀನಾಮೆಯ ಒಂದು ಹಂತವನ್ನು ಇದು ತಾಕುತ್ತೆ, ದಾಟುತ್ತೆ, ರಾಜೀನಾಮೆ ಕೊಡುವ ಹಂತಕ್ಕೆ ಬರುತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಮೈಸೂರು ಮೂಲದಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ. 101 ಅವರ ಅಧಿಕಾರಿಗಳೇ ತನಿಖೆ ಮಾಡಿದ ರೀತಿ 987 932 ಸೈಟು ಈಗಾಗಲೇ ಅಕ್ರಮವಾಗಿ ನಡೆದಿದೆ 50-50 ಅಂತೇಳಿ ಅವರ ಅಧಿಕಾರಿಗಳು ವರದಿ ಕೊಟ್ಟಿರೋದು, ಸರ್ಕಾರ ಅಧಿಕಾರಿಗಳು. ಅದನ್ನು ಯಾಕೆ ನೀವು ಗಂಭೀರವಾಗಿ ತಗೊಳ್ಳೋದಿಲ್ಲ? ಅದಕ್ಕೆ ನನಗನ್ನಿಸ್ತದೆ ಅನುಮಾನ ಇರತಕ್ಕಂಥದ್ದು ಅದರಿಂದ ಅಲ್ಲಿ ಅಕ್ರಮ ಮಾಡಿರೋದ್ರಿಂದ ಅವ್ರ ಪಠಾಣಗಳಿದ್ದಾರೆ, ಅವ್ರ ಪಕ್ಷದ ಮುಖಂಡರುಗಳಿದೆ ಅಂತಕ್ಕಂಥ ನನಗೆ ಅನುಮಾನ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.